ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ, ಬನಾರಸ್ ಸ್ಯಾರಿ, ಚಂದೇರಿ ಸ್ಯಾರಿ, ಸಂಬಲ್ಪುರಿ ಸ್ಯಾರಿ, ಪೂಚಂಪಲ್ಲಿ ಸ್ಯಾರಿ, ಕಲಂಕಾರಿ ಸ್ಯಾರಿ, ಮಿಕ್ಸ್ ಮೈಸೂರು ಸಿಲ್ಕ್, ವಿಶಾಲ್, ವಿಪುಲ್, ಜಾರ್ಜೆಟ್ ಸೀರೆಗಳು, ಶಿಫಾನ್ ಸೀರೆಗಳು, ಲೆಹರಿಯಾ ಸ್ಯಾರಿ, ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ. ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ, ಖಾದಿ ಕಾಟನ್ ಸೀರೆ, ಚಂದೇರಿ ಕಾಟನ್, ಲೆನಿನ್ ಕಾಟನ್, ಗದ್ವಾಲ್ ಕಾಟನ್, ಕಲಂಕಾರಿ ಕಾಟನ್, ಉಪ್ಪಾಡ, ಮಂಗಳಗಿರಿ ಕಾಟನ್, ಇಕ್ಕತ್ ಕಾಟನ್, ಜೂಟ್, ಜಾರ್ಜೆಟ್ ಸೀರೆಗಳು, ವೆಲ್ವೆಟ್ ಸೀರೆಗಳು, ಆರ್ಗನ್ಜಾ ಸೀರೆಗಳು, ಕ್ರೇಪ್ ಸೀರೆಗಳು, ವೆಂಕಟಗಿರಿ ಕಾಟನ್, ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ. ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್, ಲೆಹಂಗಾ, ಅನಾರ್ಕಲಿ ಸೂಟ್, ಚೂಡಿದಾರ್, ಪಟಿಯಾಲ ಸೂಟ್, ಗಾಗ್ರಾ ಚೋಲಿ, ಪಲಾರ್ ಡ್ರೆಸ್, ಟಾಪ್ಸ್, ಗೌನ್ಸ್, ಶರ್ಟ್ ಆ್ಯಂಡ್ ಟಾಪ್ಸ್, ಲೆಗಿನ್ಸ್, ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ದಲಿತ ಸೇನೆಯ ಹೊಸಕೋಟೆ ನೂತನ ಶಾಖೆಯ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ಮತ್ತು ಹೊಸಕೋಟೆ ತಾಲೂಕು ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದ ಸೂಲಿಬೆಲೆ ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ G ಎಳಸಂಗಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸರವರಿಂದ ಪದನಾಮದ ಪ್ರಮಾಣ ಪತ್ರಗಳನ್ನು ಮತ್ತು ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ MA ಸಿಂದಿಗಿಕರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೇದ್ ಖಾನ್ ಹಾಗೂ ರಾಜ್ಯದ ಎಲ್ಲ ದಲಿತ ಸೇನೆಯ ಮುಖಂಡರು ಸಹ ಉಪಸ್ಥಿತರಿದ್ದರು. ಇನ್ನು ದಲಿತ ಸೇನೆಯ ನೂತನ ಪದಾಧಿಕಾರಿಗಳಲ್ಲಿ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಚಂದ್ರಶೇಖರ್ GA, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವಾಧ್ಯಕ್ಷರಾಗಿ ರವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಜಗನ್ ಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಅಮ್ಜದ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿ ಗೌಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ N, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಮಂಜುನಾಥ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಜಾಂಚಿಯಾಗಿ ಲಕ್ಷ್ಮೀಕಾಂತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾಗಿ ಶಾಂತಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ M, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಧ್ಯಮ ಘಟಕದ ಅಧ್ಯಕ್ಷರಾಗಿ ಶ್ರೀನಿವಾಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಚಾಲಕರಾಗಿ ರಮೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾಗಿ ದಶರಥ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಸಲೀಂ ರವರನ್ನು ನೇಮಕ ಮಾಡಿ ಅವರಿಗೆ ಆದೇಶ ಪತ್ರಗಳನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಸನ್ಮಾನ ಮಾಡೋದ್ರ ಮೂಲಕ ಸನ್ಮಾನ ತಮ್ಮಲ್ಲಿ ಕೇಳ್ಬೇಕಾಗಿದೆ. ಚಪ್ಪಾಳೆ ಬರಲಿ, ಚಪ್ಪಾಳೆ ಬರಲಿ. ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನೆಯ ಒಂದು ಸಂಘಟನೆಯನ್ನು ಅತ್ಯಂತ ಒಂದು ಬಲಿಷ್ಠವಾಗಿ ಸಮುದಾಯದ ಪರವಾಗಿ ಅತ್ಯಂತ ಕಾಳಜಿ ಇದ್ದು, ಹಾಗಾಗಿ ತಮ್ಮೆಲ್ಲರಿಗೂ ಏನಾದರೂ ಒಂದು ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಬೇಕಂತೇಳಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ನಾಗರಾಜನ್ ಅವರು ಬಂದು ಅವರಿಗೂ ಕೂಡ ಸನ್ಮಾನವನ್ನು ಮತ್ತೊಬ್ಬ ರಾಜ್ಯ ಉಪಾಧ್ಯಕ್ಷರಂತ ಮಹಬೂಬ್ ಸಿಂದಗಿಕರ್ ಅವರು ಕೂಡ ಈ ಒಂದು ಹೊಸಕೋಟೆ ತಾಲೂಕಿನ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದು ಕಾರ್ಯಕ್ರಮಗಳ ಯಾವ ರೀತಿ ರೂಪುರೇಷೆ ಇತ್ತು ಅದೆಲ್ಲ ಅದು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ವಿ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಏನು ಪದಾಧಿಕಾರಿಗಳ ಒಂದು ಆಯ್ಕೆಗೆ ಬಂದು ತಮ್ಮನ್ನು ಉದ್ದೇಶಿಸಿ ಈಗಾಗಲೇ ಮಾತಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಬೀಡಾ ಶ್ರೀನಿವಾಸನ್ ಅವ್ರಿಗೂ ಕೂಡ ಹೊಸಕೋಟೆ ತಾಲೂಕಿನ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ನಿಮಗೆ ಕೊಡ್ತಾ ಇದ್ದೀವಿ.
ಜೋರಾಗಿ ಚಪ್ಪಾಳೆ ಬರಲಿ. ಅಣ್ಣ ಅಚ್ಚುಕಟ್ಟಾಗಿ ಈ ಒಂದು ದಲಿತ ಸೇನೆಯಲ್ಲೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಪ್ರಮುಖವಾಗಿ ಭಾಗವಹಿಸಿ ಎಲ್ಲ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂಥ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಂತ ಚಂದ್ರಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹನುಮಂತ ರೆಡ್ಡಿ ಅವರು ಸನ್ಮಾನ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಬರಲಿ. ಸನ್ಮಾನವನ್ನು ಸ್ವೀಕರಿಸಿದಂಥ ಚಂದ್ರಣ್ಣ ಅವರಿಗೆ ಧನ್ಯವಾದಗಳು. ಸನ್ಮಾನವನ್ನು ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜಗನ್ನಾಥ್ ಗಾಯಕ್ವಾಡ್ ಗ್ರಾಮಾಂತರ ಜಿಲ್ಲೆಯ ಉಪಾಧ್ಯಕ್ಷರಂತ ನರಸಿಂಹಣ್ಣ ಅವರು ಇದ್ದಾರೆ. ಅವ್ರಿಗೂ ಕೂಡ ಅದೇ ರೀತಿಯಾಗಿ ಈ ದಲಿತ ಸೇನೆಯ ಪ್ರಮುಖ ಮುಖಂಡರಾದ ಆಸ್ಪದಗಳನ್ನು ಕೊಡದೆ ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿ ಕೂಡ ಹೊಸಕೋಟೆ ತಾಲೂಕಿನ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅವರು ಕೂಡ ಹೊಸಕೋಟೆ ದಲಿತ ಸೇನೆಯ ಕಡೆಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಚಪ್ಪಾಳೆ ಬರಲಿ, ಚಪ್ಪಾಳೆ ಬರಲಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ದಲಿತ ಯಾವಾಗಲೂ ಕೂಡ ದಲಿತರ ಪರವಾಗಿ ಧ್ವನಿಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಚಪ್ಪಾಳೆ ಬಂದಿಲ್ಲ. ಎಲ್ಲ ಹೋರಾಟಗಾರ ಸಹೋದರರಿಗೆ ಜೈವಿಂದ್ರ ತಿಳಿಸುತ್ತಾ ನೀವು ಮೊನ್ನೆ ಕಾರ್ಯಕ್ರಮ ಮಾಡಿದ್ರಿ 27 ತಾರೀಕು 27ಕ್ಕೆ ದಲಿತ ಸೇನೆ ಜಿಲ್ಲಾ ಸಮಿತಿ ಶಾಖಾ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗುವಂಥ ಹೊಸಕೋಟೆ ಒಳಗೆ ಶಾಖಾ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ. ಅದ್ರ ಜೊತೆಗೇ ನಮ್ಮ ದಲಿತ ಸೇನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಿನ್ಹಾ ಅವ್ರೊಂದು ಪ್ರಯತ್ನದಿಂದಾಗಿ ಅದ್ರ ಜೊತೆ ಅಲ್ಲಿಂದ ಬೆಳಗಾವಿ ವಿಭಾಗದ ಮುಂಬೈ ಕರ್ನಾಟಕ, ನಮ್ಮದು ಕಲ್ಯಾಣ ಕರ್ನಾಟಕ ಗುಲ್ಬರ್ಗ, ಹೈದರಾಬಾದ್ ಕರ್ನಾಟಕ ರೀಜನ್ನು, ಈ ಮುಂಬೈ ಕರ್ನಾಟಕದ ಬಿಜಾಪುರ ಟು ಬೆಳಗಾವಿ ಅದ್ರದ್ದು ನಮ್ಮ ಜವಾಬ್ದಾರಿ ಮೆಹಬೂಬ್ ಸಿಂಧಿಕರ್ ಅಂತೇಳಿ. ಈ ರಾಯಚೂರಿಂದ ಈ ಬಳ್ಳಾರಿ ತನಕ ಈಗ ನೂತನ ರೆಸ್ಪಾನ್ಸಿಬಿಲಿಟಿ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕ ಒಳ್ಳೆಯ ಬುದ್ಧಿವಂತ ಸಂಘಟಕ ಜಾವೇದ್ ಖಾನ್ ಅಂತೇಳಿ ರಾಯಚೂರಿಂದ ಅವರಿಗೆ ನಾವು ಜವಾಬ್ದಾರಿ ಹೋಗ್ಬೋದು. ಜಾವೇದ್ ಖಾನ್ ಅದನ್ನು ಕಾರ್ಯಕ್ರಮ ಬರೆಯೋದು ಅನಿಸ್ತದೆ. ಕಾರ್ಯಕ್ರಮ ಜಾವೇದ್ ಹೋಗ್ಬೋದು. ನಾವು ಮೈಬೂಬ್ ಹೇಳಿದೀವಿ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ. ಯಾಕೆಂದ್ರೆ ಇವೆಲ್ಲ ತಿರುಗಾಡ್ಬೇಕು ಇಲ್ಲಿ ತನಕ ಬಂದ್ಬಿಟ್ಟು ರಾಮವಿಲಾಸ್ ಪಾಸ್ವಾನ್ ಜೊತೆಗೆ ನಾವು ಹ್ಯಾಂಗೆ ಕೂತಿದ್ವಿ ಎಲ್ಲ ಸೀನಾಗಿನೆಲ್ಲ ನಾವು ರಾಮವಿಲಾಸ್ ಪಾಸ್ವಾನ್ ಸಾಹೇಬ್ರು ನಾವು ಜೊತೆಗೆ ನೀವು ಹ್ಯಾಂಗೆ ಕೂತಿದ್ರಿ ಅದೇ ರೀತಿ ಕೂತು ಸಾಹೇಬ್ರ ಜೊತೆ ಚರ್ಚೆ ಮಾಡೋದು ನಾವೆಲ್ಲ ಇದ್ದವು ಜೀವಂತ ಉದಾಹರಣೆ ಇಷ್ಟ. ರಾಮವಿಲಾಸ್ ಪಾಸ್ವಾನ್ಗೆ ಅವ್ರದ್ದು ತಮ್ಮ ಎಂ ಪಿ ಆಗಿ 3-4 ಸಲ ಎಂ ಪಿ ಆಗಿದ್ರು ರಾಮಚಂದ್ರ ಪಾಸ್ವಾನ್ಗೆ ಅಂತೇಳಿ. ದೊಡ್ಡ ಅಂಬೇಡ್ಕರ್ ಆಯಿತು ಅಲ್ಲ, ಬಿಹಾರದವರು, ಬುದ್ಧನ ಭೂಮಿಯವರು, ಬುದ್ಧ ಯಾವ ಭೂಮಿ ಒಳಗೇನು ಏನು ಜ್ಞಾನದ ಆಯಿತು ಬುದ್ಧ ವಿಹಾರದಲ್ಲಿ ಬುದ್ಧ ಬೋಧಿ ಒಳಗೆ ಆ ಜಿಲ್ಲೆ ಒಳಗೆ ಇರುವಂಥ
ಜನರು ರಾಮವಿಲಾಸ್ ಪಾಸ್ವಾನ್ ಜಿ, ರಾಮಚಂದ್ರ ಪಾಸ್ವಾನ್ ಜಿ. ಈಗ ರಾಮವಿಲಾಸ್ ಪಾಸ್ವಾನ್ ಜಿ ಸತ್ತಂತ ರಾಮವಿಲಾಸ್ ಪಾಸ್ವಾನ್ ಜಿ ಕೂಡ ಅನಾರೋಗ್ಯದವರು ಡೆತ್ ಆಗೋದು, ಸಂಘಟನೆ ಕೊಡೋದು. ಅವ್ರ ನಂತರ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪುಷ್ಪೇಂದ್ರ ಕುಮಾರ್ ಪಾರಜ್ಜಿ ಅಂತೇಳಿ ಅವ್ರದ್ದು ಸೆಂಟ್ರಲ್ ಮಿನಿಸ್ಟರ್ ಆಗಿತ್ತು. ಮೊನ್ನೆ ಹಿಂದಿನ ಇದರೊಳಗೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು, ಬಿಹಾರದ ಮಂತ್ರಿಗಳಾಗಿ ಕೆಲಸ ಮಾಡಿದವರು, MLAಗಳಾಗಿ ಕೆಲಸ ಮಾಡಿದವರು ಎಲ್ಲ ಕೂಡ ಅವರು ಫ್ಯಾಮಿಲಿ, ಪಾಸ್ವಾನ್ ಫ್ಯಾಮಿಲಿನೇ ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಇಡೀ ದೇಶಕ್ಕೆ ತಲುಪಿಸುವಂಥ ಕೆಲಸ ಮಾಡೋದು. ಮತ್ತು ಈ ದೇಶದ ದಲಿತ ಮತ್ತು ಮುಸ್ಲಿಂ ಉಂಟಾಯಿತು. ಎರಡೂ ದಲಿತ ಮತ್ತು ಮುಸ್ಲಿಮರಿಗೆ ಅತ್ಯಂತ ಭಾಳ ಸಮೀಪ ತರಲಿಕ್ಕೆ ಕೋಶಿಸ್ ಮಾಡೋದು ರಾಮವಿಲಾಸ್ ಪಾಸ್ವಾನ್ ಅಂತ. ಇಲ್ಲಿ ಎಷ್ಟು ಜನ ಮುಸಲ್ಮಾನ್ ಸ್ನೇಹಿತರ ಬಗ್ಗೆ ಗೊತ್ತಿಲ್ಲ ನನಗೆ. ನಾವು ಮೈಬೂಬ್ ಸಿಂಧಿಕರಿದ್ದಾಗ ನೋಡಿದ್ವಿ ನಾವು. ಈಗ ಎಲ್ಲ ನಮ್ಮ ರಾಯಚೂರಿನೆಲ್ಲ ಹೊಸ ಸ್ನೇಹಿತರು ಬಂದಿದ್ದು. ಮತ್ತು ನಮ್ಮ ಜಾವೇದ್ ಅಂತ ಹೇಳಿ ಟೆರರ್ ಆರ್ಗನೈಸರ್, ನನಗೆ ಅಂತ ಮಟ್ಟಿಗೆ ಜಾವೇದ್. ರಾಮವಿಲಾಸ್ ಪಾಸ್ವಾನ್ ಜಿ ಆ ಸಂಘಟನೆ ಯಾವ ಉದ್ದೇಶದಿಂದ ಕಟ್ಟರು ಅನ್ನೋ ಬಗ್ಗೆ ಆ ಕಾರ್ಯಕ್ರಮದಾಗ ಮೈಬೂಬ್ ಸಿಂಧಿಕರ್ ಮಾತಾಡೋದು ಭಾಳ ದೊಡ್ಡ ಪ್ರಮಾಣ ವೈರಲ್ ಆಗಬೇಕು. ಅಲ್ಲಿ ಬಿಹಾರ ಪರಿಸ್ಥಿತಿ ಏನಿತ್ತು ಮತ್ತು ಯಾಕೆ ಸಂಘಟನೆ ಕಟ್ಟಬೇಕಾಯಿತು ಅನ್ನೋದ್ರ ಬಗ್ಗೆ. ಅಲ್ಲಿ ಯಾವುದೇ ಆರ್ಗನೈಸೇಷನ್ ಇರಲಿಲ್ಲ ದೇಶದೊಳಗೆ, ಯಾವುದೇ ಸಂಘಟನೆ ಇರಲಿಲ್ಲ. ಇಲ್ಲಿ ಕರ್ನಾಟಕದೊಳಗೆ ದಲಿತ ಸಂಘರ್ಷ ಸಮಿತಿ ಉದಯ ಆಗಲಿಕ್ಕತ್ತಿತ್ತು. ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವವಾಗಿ ಬಿ ಕೃಷ್ಣಪ್ಪ ಸಾಹೇಬರು ಈ ಭಾಗದಾಗ ಏನೋ ಮಾಡ್ಬೇಕಂತ ಎಲ್ಲ ತಮಗೆ ಏನು ಸೋಷಿಯಲ್ ಸಮುದಾಯದ ಎಲ್ಲ ಬಂಧುಗಳು ತೊಗೊಂಡು ಅನ್ಯಾಯಕ್ಕೊಳಗಾಗಂಥ ಅಪರಾಧಗಳು ಆಗುವಂಥ ಜನಗಳೆಲ್ಲ ತೊಗೊಂಡು ಒಂದು ಯಾವುದೋ ಒಂದು ಸಂಘಟನೆ ಕಟ್ಟಬೇಕು, ಅದು ದಲಿತ ಸಂಘರ್ಷ ಸಮಿತಿ ಅಂತ ಹೆಸರು ಇಡಬೇಕಂತೇಳಿ ನಮ್ಮ ಹೋರಾಟದ ಗುರುಗಳಾಗಿರುವಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬರಿಗೆ ಮಾಡಿದ್ರು ಆರ್ಗನೈಸೇಷನ್ನು. ಇಲ್ಲಿ ಕರ್ನಾಟಕ ಶುರು ಆದಾಗ ಮಹಾರಾಷ್ಟ್ರದೊಳಗೆ ಅದೇ ಟೈಮ್ನೊಳಗೆ, ಮಹಾರಾಷ್ಟ್ರದೊಳಗೆ ಅದೇ ಸಮಯದೊಳಗೆ ದಲಿತ ಪ್ಯಾಂಥರ್ ಅಂತೇಳಿ ಮಹಾರಾಷ್ಟ್ರದವ್ರು ಶುರು ಆಗ್ತದೆ. ಅದು ರಾಮದಾಸ್ ಅಹವಾಲೆ ಇವರು ಮಂತ್ರಿಗಳ ಮನೆ ಹಾಂ ಓಕೆನಾ? ಹಾಂ ಓಕೆನಾ? ಗ್ರಾಮಾಂತರ ಜಿಲ್ಲೆಯಿಂದ ಒಳಗೊಂಡು ಒಬ್ಬೊಬ್ಬರೇ ದಯವಿಟ್ಟು ನಾಗರಾಜ್ ಮತ್ತೆ ಯಾರು ಅಮ್ಜದ್ ಸಾಹೇಬ್ರು ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಮೂರ್ತಿ ಯಾರಪ್ಪ. ಓಕೆ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆದ ತಾಲೂಕಿನಿಂದ ಐತೆ ಜಿಲ್ಲೆದ ಹಾಂ ಓಕೆನಾ? ಮತ್ತೆ ಜಾಗ ಖಾಲಿ ಮಾಡಿ ಇದು ತಾಲೂಕು ನೀವು ದಸರದ್ದು ಇದಿಲ್ಲ, ಫೋಟೋಸ್ ಇಲ್ಲ ಸಲೀಂ ಕಲರ್ ಫೋಟೋ ಹಚ್ಬಿಟ್ರೆ ನನಗೆ ರೈಟ್. ಸಲೀಂ ಅವರು ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಪಾಪ, ಅದಕ್ಕೆ ನಾವು ಮಾಡೋಣ. ದೇವರಾಜ್ ಬಾ, ದೇವರಾಜ್ ಇವ್ರದಿಲ್ಲ, ಇದೆ ಕಾರ್ಡ್ ಇಲ್ವಾ? ಸೆಲೆಕ್ಟ್ ಕಾರ್ಡ್
ರಾಮಣ್ಣ ಪಂಚರಾಮಣ್ಣ ಹೊಸಕೋಟೆ ತಾಲೂಕು ಗೌರವಾಧ್ಯಕ್ಷ ಇಲ್ಲ ಇದು ಫೋಟೋ ಇನ್ನೊಂದು ಇರ್ಬೇಕು ನೋಡಿ ತಮ್ಮ ಗೌರವಾಧ್ಯಕ್ಷರು ಅದು ಹಿರಿಯ ಮುಖಂಡರ ಜೊತೆಗೆ ಗೌರವಾಧ್ಯಕ್ಷರು. ಅಧ್ಯಕ್ಷ ಓಕೆ